ಅಲ್ಲ, ಕರೆಕ್ಟ್, ಇದೊಂದು ಒಳ್ಳೆ ಬೆಳವಣಿಗೆ. ಯಾಕಂದರೆ ಸಮಾಜದಲ್ಲಿ ಒಕ್ಕಟ್ಟಿರ್ತಕ್ಕಂಥದ್ದು ಮುಖ್ಯ ಇದೆ. ಹಾಗಾಗಿ ಎಲ್ಲ ಜಗದ್ಗುರುಗಳು ಒಂದೇ ವೇದಿಕೆ ಮೇಲೆ ಬರೋ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮತ್ತು ಮುಂದೆ ಬರ್ತಕ್ಕಂಥ ಗಣತಿಯಲ್ಲೂ ಕೂಡ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ಒಮ್ಮತದ ನಿರ್ಧಾರ ಮಾಡಲಿಕ್ಕೂ ಕೂಡ ಅವರ ಕರೆ ಇದೆ. ಮತ್ತು ವೀರಶೈವ ಮಹಾಸಭಾ ಜೊತೆನೂ ಚರ್ಚೆ ಮಾಡಿ, ಎಲ್ಲ ಮುಖಂಡರ ಜೊತೆನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಅಂತಕ್ಕಂಥ ನಿನ್ನೆ ಸಂದೇಶನೂ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡುವಂಥ ಜಾತಿ ಜನಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸಿದ್ರು ನೋಡಿ. ಅದಕ್ಕೆ ಹಿಂದೆ ಆಗಿರ್ತಕ್ಕಂಥದ್ದು ಅದಕ್ಕೆ ಏನಾಗಿದೆ ಅಂತ ನಿನ್ನೆ ಈಶ್ವರ್ ಖಂಡ್ರೆಯವರು ಭಾಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಏನಂದರೆ ಬೇರೆ ಬೇರೆ ಪಂಗಡ ಹೆಸರು ಬರೆಸಿರೋದ್ರಿಂದ ಹಾಗಾಗಿದೆ. ಹಾಗಾಗಿ ಅದಕ್ಕೇನು ಪರ್ಯಾಯ ಮಾಡಬೇಕು, ಯಾಕಂದರೆ ನಾವು ಅದಕ್ಕೆ ಸರಿಪಡಬೇಕು ಅಂದರೆ ನಾವು ಏನು ಬರೆಸ್ಬೇಕು ಅಂತ ಒಮ್ಮತದ ನಿರ್ಣಯ ಮಾಡಿದ್ರೇ ಕೂಡ ಅದಕ್ಕೆ ಪರಿಹಾರ ಇದೆ. ಇಲ್ಲಾಂದರೆ ಜನ ಏನು ಬರೆಸ್ತಾರೆ ಅವ್ರು ನಮೂದು ಮಾಡ್ಕೊಂಡಿರ್ತಾರೆ. ರಾಜ್ಯ ಸರ್ಕಾರ ಕಾನೂನಲ್ಲಿ ಅವಕಾಶನೇ ಇಲ್ಲ, ಆದರೂ ಜಾತಿ ಗಣತಿ ಯಾಕೆ ಮಾಡ್ತಾರೆ? ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ. ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿರಲಿಲ್ಲ ಹಿಂದೆ. ಆದರೂ ಕೂಡ ಅದು ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡಿದರು. ಆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿದ್ರೇ ನಾವು ಯಾರಿಗೇನು ಆದ್ಯತೆ ಕೊಡಬೇಕು, ಏನು ಕಾರ್ಯಕ್ರಮಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಅವಕಾಶ ಇರೋದು. ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅದು ಮಾಡಿದ್ದು. ಈಗ ಅದರಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿರೋದ್ರಿಂದ ಇನ್ನೊಂದು ಸರಿ ಮರು ಸಮೀಕ್ಷೆ ಮಾಡ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ವಾಟ್ ಈಸ್ ರಾಂಗ್? ಕಾನೂನಲ್ಲಿ ಅವಕಾಶ ಇದೆಯಲ್ಲ. ಇದು ಸಮಾಜಕ್ಕೆ, ನಮ್ಮ ಸರ್ಕಾರಕ್ಕೆ, ಜನರ ಭಾವನೆಯಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ತಾರತಮ್ಯ ಯಾರು ಕೇಳ್ಬೋದು? ನೋಡಿ, ಬಿಜೆಪಿ ಅವರಿಗೆ ಮೊದಲು ಅವ್ರಿಗೆ ಹೋಗಿ ಕೇಳಿ, ಅವ್ರ ಸರ್ಕಾರ ಇದ್ದಾಗ ಏನೇನು ಅನಾಹುತ ಮಾಡಿದ್ದಾರೆ ಅವರು. ಅವ್ರು ಯಾವ ಬೀಜ ಬಿತ್ತಾರೆ ಅದೇ ಫಲ ಕೊಡೋಕ್ಕೆ ಸಾಧ್ಯ ಇದೆ ತಾನೆ. ಅವ್ರು ಮಾಡಿರೋ ತಪ್ಪದು. ಇದು ಮಾಡಿರ್ತಕ್ಕಂಥದ್ದು ನಾನು ತಾರತಮ್ಯ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ನಮ್ಮವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹಿಂದೆ ಅವರು ಭಾಳ ತಾರತಮ್ಯ ಮಾಡಿ ಅವರೆಲ್ಲ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಿಗೆ ತೊಗೊಂಡೇ ಈ ರೀತಿ ಪದ್ಧತಿ ಹಾಕಿದ್ದಾರೆ. ಸೊ ನ್ಯಾಚುರಲಿ ಯಾರಿಗೆ ಹಿಂದೆ ಸಿಕ್ಕಿಲ್ಲ ಅವರು ಈ ಸರಿ ನಮ್ಗೆ ಜಾಸ್ತಿ ಕೊಡಿ ಅಂತ ಕೇಳಿರ್ಬೋದು. ಆದರೆ ಇದೇನು ಪದ್ಧತಿ ಇದೆಯಲ್ಲ, ಇದು ಹುಟ್ಟು ಹಾಕಿದ್ದೇ ಬಿ ಜೆ ಪಿಯವರು. ಮುಂಚೆ ಇಂಥ ಪದ್ಧತಿನೇ ಇರಲಿಲ್ಲ. ಅವರಿಗೆ ರಾಜ್ಯದ ಹಿತನೂ ಗೊತ್ತಿಲ್ಲ, ಸಾರ್ವಜನಿಕ ಹಿತಾಸಕ್ತಿನೂ ಗೊತ್ತಿಲ್ಲ. ಅವ್ರೇನಂದರೆ ಬರೀ ಆ ಜಾತಿ ರಾಜಕಾರಣ ಮಾಡೋದು, ಸಮಾಜದಲ್ಲಿ ಒಡಕುಂಟು ಮಾಡೋದು, ಇಲ್ಲಾಂದರೆ ಭ್ರಷ್ಟಾಚಾರ ಮಾಡೋದು. ಈ ಮೂರೇ ಅವ್ರಿಗೆ ಗೊತ್ತಿರೋದು. ಈಗ ನಿಯಮ ಮಂಡಳಿ ಮತ್ತು MLC ಅಂತಿಮ ಪಟ್ಟಿ ಆಗುತ್ತಂತಲ್ಲ ಮಾಡಿದ್ದಾರೆ, ಆಲ್ಮೋಸ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗ್ತೀವಂತ ಸಂದೇಶ ಕೊಟ್ಟಿದ್ದಾರೆ. ನಾನು ಪತ್ರಿಕೆಯಲ್ಲಿ ಓದಿದೆ. ಅವ್ರದ್ದು ಕಾಂಗ್ರೆಸ್ಸಿನ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತಾರೆ. ಮೊನ್ನೆ ಸರ್ಕಾರದ 2 ವರ್ಷ ಸಾಧನೆ ಮೈಸೂರಲ್ಲಿ ಮಾಡಿದ್ದಾರೆ ಸರ್. ಅದು CM ಅವರು ಶಕ್ತಿ ಪ್ರದರ್ಶನ ಅಂತ ಹೇಳ್ತಾರೆ. CM ಅಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸದ ಫೌಂಡೇಶನ್ ಸ್ಟೋನನ್ನು ಮಾಡಿದ್ದಾರೆ. ತಪ್ಪೇನಿದೆ ನೋಡಿ? ಸರ್ಕಾರ ಒಳ್ಳೆಯ ಕೆಲಸ ಮಾಡುವಾಗ, ಸಾವಿರಾರು ಕೋಟಿ ಅಭಿವೃದ್ಧಿ ಕೆಲಸ ಮಾಡುವಾಗ ಕಾರ್ಯಕ್ರಮಗಳು ಮಾಡೋದು ಸಹಜ. ಇಲ್ಲಾಂದ್ರೆ ಜನರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಇವತ್ತು ನಾವು ಅಲ್ಲೇ ನಮ್ಮ ಇಲಾಖೆಯಿಂದನೇ ಅಲ್ಲಿ ನಿಮ್ಯಾನ್ಸ್ ಫೌಂಡೇಶನ್ ಹಾಕಿದ್ದೀವಿ, ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಫೌಂಡೇಶನ್ ಹಾಕಿದ್ದೀವಿ. ಜನರಿಗೆ ಹೇಗೆ ಗೊತ್ತಾಗುತ್ತೆ? ಹಾಗಾಗಿ ಕಾರ್ಯಕ್ರಮ ಮಾಡೋದು. ಅದ್ರ ಬಗ್ಗೆ ಚರ್ಚೆ ಇಲ್ಲ ಅಷ್ಟೇ. ಅಲ್ಲ, ಪದೇ ಪದೇ ಅಂತ ಹೇಳುವಂತ ಇಲ್ಲ, ಅದೇ ಇದು ನನ್ನ ಪ್ರಕಾರ ಇದೆಲ್ಲ ಮಾಧ್ಯಮದ ಸೃಷ್ಟಿ. ಅಲ್ಲ, ಹೇಳುವಂತ ಅವಶ್ಯ. ನೀವು ಹೋಗಿ ಕೇಳ್ತೀರಲ್ಲ, ಈಗ ನಾನು ಬಂದಿದ್ದೀನಿ, ನನ್ನ ಮೈಕ್ ಹಿಡಿದು ಕೇಳ್ತೀರಾ ನೀವು, ಅವರು ಈಗ ಹೇಳಿದ್ದಾರೆ ನೀವೇನಂತೀರ ಅಂತ. ಹಾಗಾಗಿ ಇದರಲ್ಲಿ ಏನು ಗೊಂದಲ ಇಲ್ಲ, ಇದು ಮಾಧ್ಯಮದ ಸೃಷ್ಟಿ. ಓಕೆ.